ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಓಕೆ, ಸೊ ಇವತ್ತಿನ ದಿನ ನಾವು ಕಾಂಟ್ರಾಕ್ಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಕೇಸ್ ಲಾ ಆಗಿರುವಂತ ಕಾರ್ಲಿಲ್ ವರ್ಸಸ್ ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಕೇಸ್ ಲಾ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸೊ ಕಾಂಟ್ರಾಕ್ಟ್ ಅಲ್ಲಿ ಲಾಸ್ಟ್ ಟೈಮ್ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದರಲ್ಲಿ ಕಾಂಟ್ರಾಕ್ಟ್ ಅಂದ್ರೆ ಏನು, ಅದೇನಾಗುತ್ತೆ, ಹೆಂಗೆ ಪ್ರಾಮಿಸ್ ಆಗುತ್ತೆ, ಎಕ್ಸೆಪ್ಟೆನ್ಸ್ ಏನಿರುತ್ತೆ, ಎಲ್ಲಾ ರೀತಿ ಹೇಳಿದ್ದೆ. ಓಕೆ, ಸೊ ಅದ್ರ ಮೇಲೆ ಒಂದು ನಿರ್ಧಾರಿತವಾಗಿರುವಂತಹ ಒಂದು ಕಾರ್ಲಿಲ್ ವರ್ಸಸ್ ದ ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಕಂಪನಿ ಈ ಕೇಸ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ಓಕೆ, ಇದು ಆಫರ್ ಮತ್ತೆ ಎಕ್ಸೆಪ್ಟೆನ್ಸ್ ಮಧ್ಯದಲ್ಲೇ ಆಗಿರುವಂತ ಒಂದು ಕೇಸ್ ಲಾ ಆಗಿದೆ. ಸೊ ಇಂಪಾರ್ಟೆಂಟ್ ಕೇಸ್ ಲಾ ಆಗಿದೆ. ಫಸ್ಟ್ ನಿಮ್ಗೆ ಏನು ಎಕ್ಸೆಪ್ಟೆನ್ಸ್, ಪ್ರಾಮಿಸ್, ಆಮೇಲೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್, ಇದೆಲ್ಲ ಏನ್ ಫಸ್ಟ್ ಟಾಪಿಕ್ ಬರುತ್ತಲ್ಲ ಆ ಟಾಪಿಕ್ ಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಕೇಸ್ ಲಾ ಆಗಿದೆ. ಓಕೆ, ಸೊ ಇದ್ರ ಡೀಟೇಲ್ಸ್ ನೋಡೋಣ. ಫಸ್ಟ್ ಟೈಟಲ್ ಬಂದ್ಬಿಟ್ಟು ಏನಾಗಿದೆ, ಇದು ಕಾರ್ಲಿಲ್ ವರ್ಸಸ್ ದ ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಕಂಪನಿ. ಓಕೆ, ಸೊ ಇದ್ರ ಜಜ್ಮೆಂಟ್ ಆಗಿದ್ದು December 8, 1892 ಅಲ್ಲಿ. ಓಕೆ, ಸೊ ಯಾವಾಗ ಜಜ್ಮೆಂಟ್ ಡೇಟು 8/12/1892. ಓಕೆ, ಸೊ ಇದ್ರ ಪ್ಲೆಂಟಿಫ್ ಬಂದ್ಬಿಟ್ಟು ಕಾರ್ಲಿಲ್ ಆಗಿದ್ರು. ಆಮೇಲೆ ಡಿಫೆಂಡೆಂಟ್ ಬಂದ್ಬಿಟ್ಟು ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಕಂಪನಿ, ಇವರು ಡಿಫೆಂಡೆಂಟ್ ಆಗಿದ್ರು. ಇದು ಯಾವ ಟೈಪ್ ಕೇಸ್ ಆಗಿತ್ತಪ್ಪ ಅಂದ್ರೆ ಸಿವಿಲ್ ಅಪೀಲ್ ಆಗಿತ್ತು. ಓಕೆ, ಸೊ ಕೋರ್ಟ್ ಆಫ್ ಅಪೀಲ್ UK ಅಲ್ಲಿ ಇದ್ರ ಅಪೀಲ್ ಹೋಗಿತ್ತು. ಮತ್ತೆ ಇದ್ರ ಬೆಂಚ್ ಯಾರ್ಯಾರಿದ್ರಪ್ಪ, ಜಡ್ಜಸ್ ಯಾರ್ಯಾರಾಗಿದ್ರು ಅಂದ್ರೆ ಲಾರ್ಡ್ ಜಸ್ಟಿಸ್ ಬೋವನ್, ಲಾರ್ಡ್ ಜಸ್ಟಿಸ್ ಲಿಂಡ್ಲಿ ಅಂಡ್ ಲಾರ್ಡ್ ಜಸ್ಟಿಸ್ AL ಸ್ಮಿತ್. ಇವ್ರು 3 ಜನ ಅಲ್ಲಿ ಏನಾಗಿದ್ರಪ್ಪ ಅಂದ್ರೆ ಬೆಂಚಸ್ ಇದ್ರು, ಅಂದ್ರೆ ಜಡ್ಜಸ್ ಇದ್ರು. ಓಕೆ, ಸೊ 3 ಜನ ಜಡ್ಜಸ್ ಅನ್ನ ಬೆಂಚ್ ಇತ್ತು. ಓಕೆ, ಇವ್ರು 3 ಜನ ಸೇರಿಸಿ ಈ ಒಂದು ಕೇಸ್ ಬಗ್ಗೆ ನಿರ್ಧರಣೆ ಮಾಡಿದ್ರು. ಓಕೆ, ಸೊ ಫ್ಯಾಕ್ಟ್ಸ್ ಅನ್ನ ನೋಡೋಣ ನಾವು ಡೀಟೇಲ್ ಆಗಿ ಏನಾಗಿತ್ತು ಅಂತ ಹೇಳಿ. ಸ್ವಲ್ಪ ಶಾರ್ಟ್ ಆಗಿನೇ ನೋಡೋಣ ಇಲ್ಲಿ. ಓಕೆ, ಸೊ ದ ಡಿಫೆಂಡೆಂಟ್ ದ ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಕಂಪನಿ ಆಫ್ ಲಂಡನ್ placed an advertisement. Okay, so in several newspapers on November 13, 1891. ಏನ್ ಮಾಡಿದ್ರಪ್ಪ, ಡಿಫೆಂಡೆಂಟ್ ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಕಂಪನಿಯವರು ಲಂಡನ್ ನಲ್ಲಿ ಏನ್ ಮಾಡಿದ್ರಂದ್ರೆ ಬೇರೆ ಬೇರೆ ನ್ಯೂಸ್ ಪೇಪರ್ ಗಳಲ್ಲಿ ಒಂದು ಏನ್ ಮಾಡಿದ್ರಪ್ಪ ಅಂತಂದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ರು. ಏನ್ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ರು ಅಂತ ಹೇಳಿ ನೋಡೋಣ. ಯಾವಾಗ ಕೊಟ್ಟಿದ್ರು, November 13, 1891 ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ರು. ಸೊ ಅದು ಏನ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಅಂತ ಹೇಳಿ ನೋಡೋಣ. Okay, stating that its product, the carbolic smoke ball, when used 3 times daily for 2 weeks, would prevent colds and influenza. The makers of the smoke ball additionally offered a £100 reward to anyone who caught influenza using their product, guaranteeing this reward by stating in their advertisement that they had deposited £1,000 in the bank as a show of their sincerity. Okay, ಸೊ ಏನ್ ಮಾಡಿದ್ರಪ್ಪ ಇವ್ರು ಅಂತಂದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಅವ್ರದೊಂದು ಪ್ರಾಡಕ್ಟ್ ಇತ್ತು, ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಅಂತ ಹೇಳಿ. ಆ ಪ್ರಾಡಕ್ಟ್ ಅನ್ನ ಅಡ್ವರ್ಟೈಸ್ಮೆಂಟ್ ಮಾಡೋದಿಕ್ಕೆ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಈ ನಮ್ಮ ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಏನಿದೆ ಇದನ್ನ ನೀವೇನಾದ್ರೂ ಡೈಲಿ ಯೂಸ್ ಮಾಡಿದ್ರೆ, ಡೈಲಿ 3 ಟೈಮ್ ಇದನ್ನ ಯೂಸ್ ಮಾಡಿದ್ರೆ 2 ವೀಕ್ಸ್ ವರೆಗೂ ನಿಮ್ಗೆ ಯಾವ್ದೇ ರೀತಿ ಶೀತ ನೆಗಡಿ ಆಗ್ಲಿ, ಜ್ವರ ಆಗ್ಲಿ, ಫ್ಲೂ ಆಗ್ಲಿ ಯಾವ್ದೇ ಬರೋದಿಲ್ಲ ಅಂತ ಹೇಳಿ ಅಡ್ವರ್ಟೈಸ್ ಮಾಡಿದ್ರು. ಓಕೆ, ಸೊ ಇನ್ ಕೇಸ್ ಏನಾದ್ರೂ ಯೂಸ್ ಮಾಡೋವಾಗ ನಿಮ್ಗೆ ಏನಾದ್ರೂ ಓಕೆ ತೊಂದರೆ ಆಗಿದ್ದೆ ಆದಲ್ಲಿ ನಿಮಗೆ £100 ನ ರಿವಾರ್ಡ್ ಆಗಿ ನಾವು ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ಗ್ಯಾರಂಟಿ ತೋರ್ಸೋದಿಕ್ಕೆ, ತಮ್ಮ ಸಿನ್ಸಿಯಾರಿಟಿ ತೋರ್ಸೋದಿಕ್ಕೆ ಅವ್ರ ಏನ್ ಮಾಡಿದ್ರಪ್ಪ, ಈ ಅಡ್ವರ್ಟೈಸ್ಮೆಂಟ್ ಮೇಲೆ ನಾವು ಆಲ್ರೆಡಿ £1,000 ನ ಡೆಪಾಸಿಟ್ ಮಾಡಿದೀವಿ, ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದಕ್ಕೆ ನಿಮ್ಗೆ ರಿವಾರ್ಡ್ ಕೊಡಕ್ಕಂತಾನೆ ನಾವ್ ಏನ್ ಮಾಡಿದೀವಿ, ಆಲ್ರೆಡಿ £1,000 ನ ಡೆಪಾಸಿಟ್ ಮಾಡಿದೀವಿ ಅಂತ ಹೇಳಿ ಅದ್ರ ಮೇಲೆ ಮೆನ್ಷನ್ ಮಾಡಿ ತಮ್ಮ ಸಿನ್ಸಿಯಾರಿಟಿನ ಅದ್ರಲ್ಲಿ ತೋರಿಸಿದ್ರು. ಓಕೆ, ಸೊ ದ ಪ್ಲೆಂಟಿಫ್ ಯಾರಿಲ್ಲಿ, ಲಿಲ್ಲಿ ಕಾರ್ಲಿಲ್. ಓಕೆ, ಸೊ ಅವ್ರ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಅನ್ನ ಖರೀದಿ ಮಾಡಿ ಅದನ್ನ ಯಾವ ರೀತಿ ಅವ್ರು ಹೇಳಿದ್ರು 2 ವೀಕ್ಸ್ ವರೆಗೂ 3 ಟೈಮ್ಸ್ ಅನ್ನ ತಗೋಬೇಕಂತ ಹೇಳಿ, ಆ ರೀತಿಯಲ್ಲಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ 2 ವೀಕ್ಸ್ ಒಳಗೂ ಅವರು ಅದ್ರ ಸೇವನೆಯನ್ನ ಮಾಡಿದ್ರು. ಮಾಡದ ಮೇಲೆ ಅವ್ರಿಗೆ ಏನಾಯ್ತಪ್ಪ ಅಂದ್ರೆ ಅವ್ರಿಗೆ ಸ್ವಲ್ಪ ಫ್ಲೂ ಸ್ಟಾರ್ಟ್ ಆಗ್ಬಿಡ್ತು, ಅವ್ರಿಗೆ ಫ್ಲೂ ಬಂದ್ಬಿಡ್ತು, ಅವ್ರಿಗೆ ಕೋಲ್ಡ್ ಫ್ಲೂ ಈ ರೀತಿಯಾಗಿ ಹೆಲ್ತ್ ಅಪ್ಸೆಟ್ ಆಗ್ಬಿಡ್ತು. ಯಾರಿಗೆ, ಲಿಲ್ಲಿ ಕಾರ್ಲಿಲ್ ಅವರಿಗೆ. ಓಕೆ, ಸೊ ಇಲ್ಲಿ ಏನಾಗಿದೆ, ಡಿಫೆಂಡೆಂಟ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಏನ್ ಮಾಡಿದ್ರು, ಆಫರ್ ಕೊಟ್ರು. ಓಕೆ, ಆಫರ್ ಕೊಟ್ಟಿದ್ದಾರೆ. ಮತ್ತೆ ನಾವು ಏನಾದ್ರೂ ಎಡವಟ್ ಆದಲ್ಲಿ, ಏನಾದ್ರೂ ತೊಂದರೆ ಆದಲ್ಲಿ £100 ರಿವಾರ್ಡ್ ಕೊಡ್ತೀವಿ ಅಂತ ಹೇಳಿ ಅದಕ್ಕೆ £1,000 ನ ಅವ್ರು ಏನ್ ಮಾಡಿದ್ದಾರೆ, ಆಲ್ರೆಡಿ ಡೆಪಾಸಿಟ್ ಮಾಡಿದೀವಿ ಅಂತ ಹೇಳಿ ಗ್ಯಾರಂಟಿ ತೋರ್ಸಿದ್ರು. ಇಟ್ಸ್ ಲೈಕ್ ಅ ಪ್ರಾಮಿಸ್.
ನಿಮ್ಗೆ ಏನಾದ್ರು ತೊಂದ್ರೆ ಆದ್ರೆ ನಾವು ಕೊಟ್ಟೆ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಅವರು ಪ್ರಾಮಿಸ್ ಅನ್ನ ತೋರಿಸಿದ್ರು. ಓಕೆ, ಸೊ ಆ ಒಂದು ಆಫರ್ ಅನ್ನ ಇಲ್ಲಿ ಪ್ಲೆಂಟಿಫ್ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಓಕೆ, ಅವ್ರ ಏನ್ ಮಾಡಿದ್ರು, ಪ್ಲೆಂಟಿಫ್ ಅಕ್ಸೆಪ್ಟ್ ಮಾಡ್ಕೊಂಡ್ರು, ಅವ್ರು ಖರೀದಿ ಮಾಡಿದ್ರು, ಅವ್ರು ಹೇಳಿದ ರೀತಿಯಲ್ಲಿ ಅದನ್ನ ಫಾಲೋ ಮಾಡಿ ತಗೊಂಡ್ರು. ಸೊ ಅವ್ರ ಏನ್ ಮಾಡಿದ್ರು, ಆಫರ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅಂದ್ರೆ ಇಲ್ಲೇನಾಯ್ತಪ್ಪ, ಅಲ್ಲಿ ಅಗ್ರಿಮೆಂಟ್ ಆಯ್ತು ಅಂತಂದ್ರೆ ಅವ್ರ 100 ಪೌಂಡ್ ನ ಕೊಡ್ತೀವಿ ಅಂತ ಹೇಳಿದ್ದು ಇಲ್ಲಿ ಕನ್ಸಿಡರೇಷನ್ ಆಯ್ತು. ಇವರು ಕಾರ್ಬೋಲಿಕ್ ಸ್ಮೋಕ್ ನ ತಗೊಂಡು ಯೂಸ್ ಮಾಡಿದ್ರು. ಸೊ ಅದೇನಾಯ್ತಪ್ಪ ಅಂತಂದ್ರೆ ಇವಾಗ ಅವ್ರಿಗೆ ಕಾಂಟ್ರಾಕ್ಟ್ ಆಯ್ತು. ಓಕೆ, ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಆಯ್ತು. ಓಕೆ, ಅಲ್ಲಿ ಏನಾಯ್ತು, ಕಾಂಟ್ರಾಕ್ಟ್ ಆಯ್ತು. ನೆಕ್ಸ್ಟ್ ಏನಾಯ್ತು ಅಂದ್ರೆ ಇಶ್ಯೂ ಏನ್ ರೈಸ್ ಆಯ್ತು ಇದ್ರಲ್ಲಿ. ಲಾರ್ಡ್ ಜಸ್ಟಿಸ್ ಲೆಂಡ್ಲಿ ಅವರು ಏನ್ ನೋಡಿದ್ರು ಇದ್ರಲ್ಲಿ ಇಶ್ಯೂ ಅಂತಂದ್ರೆ, ಆನ್ ಬಿಹಾಫ್ ಆಫ್ ದ ಕೋರ್ಟ್ ಆಫ್ ದ ಅಪೀಲ್ notes that the main issue it had is whether the language in defendant's advertisement regarding the 100-pound reward was meant to be an express promise or rather a sales puff which had no meaning whatsoever. ಓಕೆ, ಸೊ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಜಸ್ಟಿಸ್ ಲಿಂಡ್ಲಿ ಅವ್ರು ಏನ್ ನೋಡಿದ್ರು ಅಂದ್ರೆ, ಈ ಡಿಫೆಂಡೆಂಟ್ ಏನ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದಾರಲ್ಲ, ನಮ್ ಕಾರ್ಬೋಲಿಕ್ ಸ್ಮೋಕ್ ಬಾಲ್ ನ ಯೂಸ್ ಮಾಡಿ ನಿಮ್ಗೆ ಏನಾದ್ರು ತೊಂದ್ರೆ ಆದ್ರೆ ನಾವು 100 ಪೌಂಡ್ ಗಿಫ್ಟ್ ನಿಮ್ಗೆ ರಿವಾರ್ಡ್ ಅನ್ನ ಕೊಡ್ತೀವಿ ಅಂತ ಏನ್ ಹೇಳಿದ್ರಲ್ಲ, ಇದೇನ್ ಅವ್ರ ಅಡ್ವರ್ಟೈಸ್ಮೆಂಟ್ ಅದೊಂದು ಪಫ್ ಇತ್ತ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಬೇರೆ ಬೇರೆ ಏನೋ ಗಿಮಿಕ್ ಮಾಡ್ತಾ ಇರ್ತಾರೆ ಎಲ್ಲಾ ಜನರು. ಸೊ ಆ ರೀತಿ ಏನೋ ಒಂದ್ ಗಿಮಿಕ್ ಇತ್ತ ಅಥವಾ ಅವ್ರೇನ್ ಗ್ಯಾರಂಟಿ ಕೊಡ್ತಾ ಇದ್ರ ಅಂತ ಹೇಳಿ ನೋಡ್ಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿತ್ತು ಅಂದ್ರೆ ಅದು ಅಡ್ವರ್ಟೈಸ್ಮೆಂಟ್ ಗಿಮಿಕ್ ಆಗಿರ್ಲಿಲ್ಲ. ಅವ್ರು 1000 ಪೌಂಡ್ ಅನ್ನ ಡೆಪಾಸಿಟ್ ಮಾಡಿದೀವಿ ಅಂತ ಹೇಳಿ ತೋರಿಸಿ ಅದನ್ನ ಗ್ಯಾರಂಟಿ ಕೊಟ್ಟಿದ್ರು. ಅಲ್ಲಿ ಪ್ರಾಮಿಸ್ ತೋರಿಸಿದ್ರು, ನಿಮ್ಗೆ ಏನಾದ್ರು ತೊಂದ್ರೆ ಆದ್ರೆ ನಾವು ರಿಪೇ ಮಾಡ್ತೀವಿ ಅಂತ ಹೇಳಿ ಅವ್ರ ಏನ್ ಮಾಡಿದ್ರಪ್ಪ, ಅಲ್ಲಿ ಗ್ಯಾರಂಟಿ ತೋರಿಸಿದ್ರು. ಓಕೆ, ಸೊ ಈ ಕೇಸಲ್ಲಿ ಏನಾಯ್ತು ಮುಂದೆ ಅಂದ್ರೆ, ಡಿಫೆಂಡೆಂಟ್ಸ್ ಅಪೀಲ್ ವಾಸ್ ಡಿಸ್ಮಿಸ್ಡ್, ಪ್ಲೆಂಟಿಫ್ ವಾಸ್ ಎಂಟೈಟಲ್ಡ್ ಟು ರಿಕವರ್ 100 ಪೌಂಡ್ಸ್. ಓಕೆ, ಸೊ ಏನಾಗಿತ್ತು, ಫಸ್ಟ್ ಲೋವರ್ ಕೋರ್ಟ್ ಅಲ್ಲಿ ಪ್ಲೆಂಟಿಫ್ ಪರವಾಗಿ ಕೇಸ್ ಆಗಿತ್ತು, ಅದನ್ನ ತಗೊಂಡ್ ಡಿಫೆಂಡೆಂಟ್ ಅಪೀಲ್ ಹೋಗಿದ್ರು. ಸೊ ಅಪೀಲೆಂಟ್ ಕೋರ್ಟ್ ಅಲ್ಲಿ ಏನಾಯ್ತಪ್ಪ, ಜಸ್ಟಿಸ್ ಲಿಂಡ್ಲಿ ಅವ್ರು ಏನ್ ಮಾಡಿದ್ರು, ಅಬ್ಸರ್ವೇಷನ್ ಇಶ್ಯೂ ಅವ್ರು ಏನ್ ನೋಡಿದ್ರಲ್ಲ ಆ ಒಂದ್ ಇಶ್ಯೂ ಪ್ರಕಾರ 3 ಜನ ಬೆಂಚ್ ಗಳೇನಾಗಿದ್ರು ಅವರ ಒಂದು ನೇತೃತ್ವದಲ್ಲಿ ಈ ಕೇಸನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಡಿಸ್ಮಿಸ್ ಮಾಡಿದ್ರು. ಡಿಫೆಂಡೆಂಟ್ ಅವ್ರ ಅಪೀಲ್ ನ ಡಿಸ್ಮಿಸ್ ಮಾಡಿದ್ರು. ಯಾಕೆ ಡಿಸ್ಮಿಸ್ ಮಾಡಿದ್ರು? The court acknowledges that in the case of vague advertisement, language regarding payment of reward is generally a puff which carries no enforceability. ಇಲ್ಲಿ ಏನ್ ಹೇಳಿದ್ರು, ಫಸ್ಟ್ ಅವ್ರೇನ್ ಜನರಲಿ ಒಂದ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅವ್ರೇನ್ ರಿವಾರ್ಡ್ ಕೊಡ್ತೀವಿ ಅಂತ ಜನರಲಿ ಹೇಳಿದ್ರು, ಅದು ಅಡ್ವರ್ಟೈಸ್ಮೆಂಟ್ ಅದೊಂದು ಪಫ್ ಆಗಿತ್ತು, ಅಡ್ವರ್ಟೈಸ್ಮೆಂಟ್ ಅದೊಂದು ಮೆನ್ಷನ್ ಆಗಿತ್ತು ಅಷ್ಟೇ, ಅದು ಯಾವುದೇ ಎನ್ಫೋರ್ಸಿಬಿಲಿಟಿ ಇರ್ಲಿಲ್ಲ. In this case, however, defendant noted the deposit of 1000 pound in their advertisement, okay, as a show of their sincerity. ಇಲ್ಲೇನಾಗಿತ್ತು, ಬಟ್ ಅದ್ರ ಮುಂದುವರೆದು ಡಿಫೆಂಡೆಂಟ್ ಏನ್ ಮಾಡಿದ್ರು, ನಾವು 1000 ಪೌಂಡ್ ನ ಡೆಪಾಸಿಟ್ ಮಾಡಿದೀವಿ, ನಿಮ್ಗೆ ಏನಾದ್ರೂ ತೊಂದ್ರೆ ಆದ್ರೆ ನಾವು ನಿಮ್ಗೆ 100 ಪೌಂಡ್ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿ ತಮ್ಮ ಸಿನ್ಸಿಯಾರಿಟಿ ತೋರಿಸಿದ್ರು. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ಏನಾಯ್ತಪ್ಪ ಅಂದ್ರೆ, ಬಿಕಾಸ್ ಡಿಫೆಂಡೆಂಟ್ ಡಿಡ್ ದಿಸ್, ದ ಕೋರ್ಟ್ ಫೌಂಡ್ ದೇರ್ ಆಫರ್ ಟು ರಿವಾರ್ಡ್ ಟು ಬಿ ಅ ಪ್ರಾಮಿಸ್. ಅಂದ್ರೆ ಏನಾಯ್ತು, ಇಲ್ಲಿ ಕೋರ್ಟ್ ಏನ್ ನೋಟಿಸ್ ಮಾಡಿದ್ರು, ಅವ್ರೇನ್ ಆಫರ್ ಇತ್ತು ಅದನ್ನ ಆ ರಿವಾರ್ಡ್ ಕೊಡೋ ಪ್ರಾಮಿಸ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ನೋಟ್ ಮಾಡಿದ್ರು. ಸೊ ಹೀಗಾಗಿ ಏನಾಯ್ತಪ್ಪ ಅಂದ್ರೆ ಡಿಫೆಂಡೆಂಟ್ ಅವರ ಅಪೀಲ್ ಏನಾಯ್ತು, ಡಿಸ್ಮಿಸ್ ಆಯ್ತು. ಪ್ಲೆಂಟಿಫ್ ಆದಂತ ಲಿಲ್ಲಿ ಕಾರ್ಲಿಲ್ ಅವರಿಗೆ 100 ಪೌಂಡ್ ರಿವಾರ್ಡ್ ಕೂಡ ಸಿಕ್ತು. ಓಕೆ, ಸೊ ಇಲ್ಲೇನಾಯ್ತಪ್ಪ, ಕೇಸಲ್ಲಿ ಫಸ್ಟ್ ಅಡ್ವರ್ಟೈಸ್ಮೆಂಟ್ ಆಗಿತ್ತು, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮೆನ್ಷನ್ ಆಗಿರೋ 100 ಪೌಂಡ್ ಅವ್ರಿಗೆ ರಿವಾರ್ಡ್ ಬಂತು. ಓಕೆ, ಯಾಕಂತಂದ್ರೆ ಅವ್ರು ಏನ್ ಮಾಡಿದ್ರು, 1000 ಪೌಂಡ್ ನ ಡೆಪಾಸಿಟ್ ಮಾಡಿದೀವಿ ಅಂತ ಹೇಳಿ ತೋರಿಸಿ ತಮ್ಮ ಸಿನ್ಸಿಯಾರಿಟಿ ತೋರ್ಸಕ್ ಹೋದ್ರು. ಬಟ್ ಅದೇ ಅವ್ರಿಗೆ ಏನಾಯ್ತಪ್ಪ ಅಂದ್ರೆ ಪ್ರಾಬ್ಲಮ್ ಆಯ್ತು. ಅದು ಪ್ರಾಬ್ಲಮ್ ಆಗಿ ನೆಕ್ಸ್ಟ್ ಏನಾಯ್ತಪ್ಪ ಅಂತಂದ್ರೆ ಅವರಿಗೆ ತೊಂದರೆ ಆಗಿ ಅವ್ರಿಗೆ ಏನಾಯ್ತು, ಅವ್ರು ಪೇ ಮಾಡ್ಬೇಕಾಗಿ ಬಂತು ಪ್ಲೆಂಟಿಫ್ಗೆ, ಅಂದ್ರೆ ಲಿಲ್ಲಿ ಕಾರ್ಲಿಲ್ ಅವ್ರಿಗೆ. ಓಕೆ, ಸೊ ನಾವು ತುಂಬಾ ಅಡ್ವರ್ಟೈಸ್ಮೆಂಟ್ ಅನ್ನ ಹೊರಗಡೆ ನೋಡ್ತಾ ಇರ್ತೀವಿ, ಅಲ್ಲೆಲ್ಲ ಬರ್ದಿರ್ತಾರೆ ಅಡ್ವರ್ಟೈಸ್ಮೆಂಟ್ ಇದು ಬೈ 1 get 1 ಫ್ರೀ, ಅದು ಹೀಗೆ ಹಾಗೆ ಅಂತ ಹೇಳಿ. ಬಟ್ ನಾವು ಆಕ್ಚುಲಿ ಬೈ 1 get 1 ಫ್ರೀ ನೋಡ್ಬಿಟ್ಟು ಒಳಗಡೆ ಹೋದ್ರೆ ಅಲ್ಲಿ ಬೈ 1 get 1 ಫ್ರೀ ಅದು ಬೇರೆನೆ ಇರುತ್ತೆ, ಸ್ಟೋರಿ ಬೇರೆನೆ ಇರುತ್ತೆ. ಸೊ ಅದೆಲ್ಲ ಏನಾಗುತ್ತೆ, ಅವೆಲ್ಲ ಅಡ್ವರ್ಟೈಸ್ಮೆಂಟ್ ಪಫ್ ಇರುತ್ತೆ. ಅಲ್ಲಿ ಏನಾಗಿರುತ್ತೆ, ಒಂದು ಗಿಮಿಕ್ ಇರುತ್ತೆ. ಜನರನ್ನ ಅಟ್ರಾಕ್ಟ್ ಮಾಡೋದಿಕ್ಕೆ ತಮ್ಮ ಪ್ರಾಡಕ್ಟ್ ಕಡೆಗೆ ಜನರನ್ನ ಅಟ್ರಾಕ್ಟ್ ಮಾಡೋದಿಕ್ಕೆ ಒಂದು ಅವ್ರದ್ದು ಗಿಮಿಕ್ ಆಗಿರುತ್ತೆ ಅಡ್ವರ್ಟೈಸ್ಮೆಂಟ್. ಓಕೆ, ಸೊ ಅಲ್ಲಿ ಏನಾಗುತ್ತೆ, ಕರೆಕ್ಟ್ ಆಗಿ ಏನಾದ್ರು ಮೆನ್ಷನ್ ಮಾಡಿದ್ರೆ ಇಲ್ಲಿ ಬೈ 1 get 1 ಫ್ರೀ ಅಂದಾಗ ನೀವು ಒಂದು ವಸ್ತುನ ತಗೊಂಡ್ರೆ ಅದೇ ವಸ್ತುನ ನಾವು ಮತ್ತೆ
ಅಂತದ್ದೇ ವಸ್ತುನ ನಿಮ್ಗೆ ಮತ್ತೊಂದು ಫ್ರೀ ಆಗಿ ಕೊಡ್ತೀವಿ ಅಂತ ಏನಾದ್ರು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ರೆ ಅದೇನಾಗುತ್ತಪ್ಪ ಅಲ್ಲಿ ಪ್ರಾಮಿಸ್ ಆಗುತ್ತೆ. ಅವಾಗ ನಾವ್ ಅಲ್ಲಿ ಹೋದಾಗ ಅವ್ರು ಅದೇ ರೀತಿ ವಸ್ತುನ ಕೊಡ್ಬೇಕಾಗುತ್ತೆ. ಅವ್ರು ಬರೀ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಬರ್ತಿದ್ರೆ ಅಲ್ಲಿ ಯಾವ ಅಂದ್ರೆ ಯಾವ ವಸ್ತುನ ಖರೀದಿ ಮಾಡಿದ್ರೆ ಯಾವ ವಸ್ತುನ ಫ್ರೀ ಆಗಿ ಕೊಡ್ತೀನಿ ಅಂತ ಅವ್ರು ಮೆನ್ಷನ್ ಮಾಡಿರಲ್ಲ ಅಲ್ಲಿ. ಓಕೆ, ಸೊ ಅದೇನಾಗುತ್ತೆ ಅಡ್ವರ್ಟೈಸ್ಮೆಂಟ್ ಗಿಮಿಕ್ ಆಗಿರುತ್ತೆ. ಅಲ್ಲಿ ನೀವು 100 ರೂಪಾಯಿ ಸಾಮಾನ್ ಖರೀದಿ ಮಾಡಿದ್ರೆ ಅದ್ರ ಜೊತೆ ಅವ್ರು 10 ರೂಪಾಯಿ ವಸ್ತುನು ಫ್ರೀ ಆಗಿ ಕೊಡಬಹುದು. ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಅಷ್ಟೇ. ಆದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಅಂದ್ರೆ ನೀವು ಅದೇ ವಸ್ತುನ ತಗೊಂಡ್ರೆ ಅಷ್ಟೇ ಅಮೌಂಟಿನ ವಸ್ತುನ ಫ್ರೀ ಆಗಿ ಕೊಡ್ತೀವಿ ಅಂತ ಅವ್ರಲ್ಲಿ ಮೆನ್ಷನ್ ಮಾಡಿರಲ್ಲ ಪರ್ಟಿಕ್ಯುಲರ್ಲಿ. ಓಕೆ, ಸೊ ದಟ್ ಈಸ್ ದ ಅಡ್ವರ್ಟೈಸ್ಮೆಂಟ್ ಗಿಮಿಕ್. ಓಕೆ, ಸೊ ಈ ರೀತಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಇಂಥ ಜನರಲ್ ಅಡ್ವರ್ಟೈಸ್ಮೆಂಟ್ ಏನಾದ್ರು ಇದ್ದಲ್ಲಿ ಎಲ್ಲೋ ತುಂಬಾ ಕಡೆ ನಾವೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ. ಸೊ ಆ ರೀತಿ ಏನಾದ್ರು ಅಡ್ವರ್ಟೈಸ್ಮೆಂಟ್ ಗಳಿದ್ದಲ್ಲಿ ಅವುಗಳೇನಾಗಿರುತ್ತೆ, ಅಡ್ವರ್ಟೈಸ್ಮೆಂಟ್ ಅವು ಪಫ್ ಆಗಿರುತ್ತೆ. ಸೊ ಓಕೆ, ಅದನ್ನ ಎನ್ಫೋರ್ಸಿಬಲ್ ಮಾಡಕ್ ಬರಲ್ಲ. ದೋಸ್ ಅಡ್ವರ್ಟೈಸ್ಮೆಂಟ್ಸ್ ಆರ್ ನಾಟ್ ಎನ್ಫೋರ್ಸಿಬಲ್ ಬೈ ಲಾ. ಓಕೆ, ಸೊ ಅವುಗಳನ್ನ ನಾವು ಕ್ವಶನ್ ಮಾಡಕ್ ಆಗಲ್ಲ, ಲಾ ನಲ್ಲಿ ಎನ್ಫೋರ್ಸ್ ಮಾಡಕ್ಕೂ ಆಗಲ್ಲ. ಸೊ ದೋಸ್ ಆರ್ ನಾಟ್ ಅ ಕಾಂಟ್ರಾಕ್ಟ್. ಬಟ್ ಇಲ್ಲಿ ಈ ಕೇಸ್ ಅಲ್ಲಿ ಇವ್ರು ಏನ್ ಮಾಡಿದ್ರು, ಪ್ರಾಮಿಸ್ ಮಾಡಿ 1000 ಪಾಯಿಂಟ್ಸ್ ನ ಡೆಪಾಸಿಟ್ ಮಾಡಿ ನಿಮ್ಗೆ ನಾವು ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಪ್ರಾಮಿಸ್ ತೋರಿಸಿದ್ರು. ಸೊ ಅದಕ್ಕೋಸ್ಕರ ಇದೇನಾಯ್ತಪ್ಪ ಅಂದ್ರೆ ಎನ್ಫೋರ್ಸಿಬಲ್ ಇತ್ತು. ಅದಕ್ಕೋಸ್ಕರ ಇದೇನಾಯ್ತು, ಕಾಂಟ್ರಾಕ್ಟ್ ಅಂತ ಕನ್ಸಿಡರ್ ಆಗಿ ಈ ಕೇಸ್ ಅಲ್ಲಿ ಲಿಲ್ಲಿ ಕಾರ್ಲಿಲ್ ಅವರಿಗೆ 100 ಪೌಂಡ್ ರಿವಾರ್ಡ್ ಸಿಕ್ತು. ಓಕೆ, ಸೊ ಈ ಕೇಸ್ ಅನ್ನ ನಾವು ನೋಡಿದ್ವಿ. ನೆಕ್ಸ್ಟ್ ಮತ್ತೆ ಬೇರೆ ಯಾವ್ದಾದ್ರು ಕೇಸ್ ಲಾಸ್ ಇದ್ರೆ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಇದ್ರ ಏನಾದ್ರು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು. ಓಕೆ, ಸೊ ನೆಕ್ಸ್ಟ್ ಮತ್ತೆ ಬೇರೆ ಚಾಪ್ಟರ್ ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ.